ಇನ್ನು 3991 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಪರೀಕ್ಷೆ ಹಾಸನ ನಗರದ ಪರೀಕ್ಷಾ ಕೇಂದ್ರ ಸಂಖ್ಯೆ 512ರಲ್ಲಿ ನಡೆಯುವಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಗೊಂದಲ. ಗಂಧದ ಕೋಟೆಯಲ್ಲಿರುವಂತಹ ಸರ್ಕಾರಿ ಬಾಲಕಿಯರ ಪಿಯು ಕಾಲೇಜ್ ಅದು. 2 ಕೊಠಡಿಯ ಅಭ್ಯರ್ಥಿಗಳ OMR ಶೀಟೇ ಅದಲು ಬದಲಾಗಿದೆ. ಲಿಖಿತ ಪರೀಕ್ಷೆ ಆರಂಭ ಆದ 1 ಗಂಟೆ ಬಳಿಕ ಈ ಸಮಸ್ಯೆ. ಪರೀಕ್ಷಾ ಕೇಂದ್ರದಿಂದ ಹೊರಬಂದು ಪ್ರಶ್ನೆ ಮಾಡಿದ್ದಾರೆ ಅಭ್ಯರ್ಥಿಗಳು. ಮಾಹಿತಿ ತಿಳಿದು ಪರೀಕ್ಷಾ ಕೇಂದ್ರಕ್ಕೆ ಡಿಸಿ ಲತಾ ಕುಮಾರಿ ಅವರು ಭೇಟಿ ಕೊಟ್ಟರು. ಪರೀಕ್ಷಾ ಕೇಂದ್ರದ ಸಿಬ್ಬಂದಿಯಿಂದ ಮಾಹಿತಿ ಪಡ್ಕೊಂಡಿದ್ದಾರೆ ಹಾಸನ ಡಿಸಿ. ಹಾಸನದಲ್ಲೂ ಕೂಡ ಗೊಂದಲ, ಅಲ್ಲೂ ಅಷ್ಟೇ. ಲಿಖಿತ ಪರೀಕ್ಷೆ ಆರಂಭವಾದಂಥ 1 ಗಂಟೆ ಬಳಿಕ 2 ಕೊಠಡಿ ಅಭ್ಯರ್ಥಿಗಳ OMR ಶೀಟ್ ಅದಲು ಬದಲಾಗಿರೋದು ತಿಳಿದು ಬಂದಿದೆ. ಹೀಗಾಗಿ ಅಭ್ಯರ್ಥಿಗಳೆಲ್ಲ ಪರೀಕ್ಷಾ ಕೇಂದ್ರದಿಂದ ಹೊರಬಂದು ಇದನ್ನು ಪ್ರಶ್ನೆ ಮಾಡಿದ್ದಾರೆ. ಸ್ಥಳಕ್ಕೆ ಡಿಸಿ ಕೂಡ ಭೇಟಿ ಕೊಟ್ಟರು. ಡಿಸಿ ಲತಾ ಕುಮಾರಿ ಅವರು ಪರೀಕ್ಷಾ ಕೇಂದ್ರದ ಸಿಬ್ಬಂದಿಯಿಂದ ಏನಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಪಡ್ಕೊಂಡಿದ್ದಾರೆ. ವಿಜಯಪುರ ಮತ್ತು ಹಾಸನದ ಚಿತ್ರಣ ನೋಡ್ತಾ ಇದ್ದೀವಿ. ವಿಜಯಪುರದಲ್ಲೂ ಕೂಡ ಭಾರಿ ಗೊಂದಲ ಆಗಿ ಅಲ್ಲಿದ್ದಂತಹ ಅಭ್ಯರ್ಥಿಗಳು ಹೊರಬಂದು ಪ್ರತಿಭಟನೆ ಕೂಡ ನಡೀತು. ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಇಲ್ಲಿ ನಮಗೆ ಕರೆ ಬಂತು, ಈ ಥರ ಅಭ್ಯರ್ಥಿಗಳು ಸ್ವಲ್ಪ ಗೊಂದಲ ಉಂಟು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಲ್ಲಿ ಏನಾಗಿದೆ, ಕ್ವಶನ್ ಪೇಪರಲ್ಲಿ ಕ್ರಮ ಸಂಖ್ಯೆ ಅಂತ ಇರ್ತದೆ. ಅದು OMR ಅಲ್ಲಿ ಇನ್ನೊಂದು ಅದರ ಮೇಲೆ ಒಂದು ಸಂಖ್ಯೆ ಇರ್ತದೆ. ಈ 2 ಸಂಖ್ಯೆಗಳು ಸೇಮ್ ಇರಬೇಕು ಅನ್ನೋದು ಅಭ್ಯರ್ಥಿಗಳ ವಾದ ಆಗಿತ್ತು. ಸೊ ಅದು ಹಾಗಲ್ಲ. ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂತಹ ಒಂದು ಕ್ರಮ ಸಂಖ್ಯೆಯನ್ನು ಅಲ್ಲಿ ಬರೀಲಿಕ್ಕೆ ಅವಕಾಶ ಇದೆ. ನಮಗೆ 6 ಡಿಜಿಟ್ ಬಾಕ್ಸ್ ಇರ್ತದೆ, ಆ ಬಾಕ್ಸಲ್ಲಿ ಬರಿಬೇಕು. ಅವರು ಅದನ್ನು ಬಿಟ್ಬಿಟ್ಟು ಆ 2 ಸೇಮೇ ಇರಬೇಕು. OMR ಇರ್ತಕ್ಕಂತಹ ಒಂದು ಪ್ರಿಂಟ್ ಆಗಿರ್ತಕ್ಕಂತಹ ಸೀರಿಯಲ್ ನಂಬರ್ ಮತ್ತು ಕ್ವಶನ್ ಪೇಪರ್ಲಿರ್ತಕ್ಕಂತಹ ಕ್ರಮ ಸಂಖ್ಯೆ 2 ಒಂದೇ ಇರಬೇಕು. ಕೆಲವರಿಗೆಲ್ಲ ಒಂದು ಇದೆ ನೋಡಿ, ಕೆಲವರಿಗೆ ಇರಬಹುದು, ಕೆಲವರಿಗೆ ಇಲ್ಲದೇ ಇರಬಹುದು. ಅದು ಮುಖ್ಯ ಅಲ್ಲ. ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂತಹ ಕ್ರಮ ಸಂಖ್ಯೆಯನ್ನು OMR ಶೀಟಲ್ಲಿ ಬಾಕ್ಸ್ ಇರ್ತದೆ. ಪ್ರಶ್ನೆ ಪತ್ರಿಕೆ ಕ್ರಮ ಸಂಖ್ಯೆಯನ್ನು ನೀವು ತುಂಬಿ ಅಂತ ಒಂದು ಇರ್ತದೆ. ಆ ಬಾಕ್ಸಲ್ಲಿ ಅವರು ಬರಿಬೇಕಾಗಿತ್ತು. ಅದು ಬರೆಯೋದು ಬಿಟ್ಟು ಅವರು ಕನ್ಫ್ಯೂಸ್ ಮಾಡಿಕೊಂಡು ಅಭ್ಯರ್ಥಿಗಳು ಒಂದು ಗೊಂದಲ ಮಾಡಿಕೊಂಡು, ಇಲ್ಲ ನಮಗೆ ಬೇರೆ ಪ್ರಶ್ನೆ ಪತ್ರಿಕೆ ಬಂದಿದೆ, ನಮಗೆ OMRಗೂ ಕ್ವಶನ್ ಪೇಪರ್ಗೂ ಮ್ಯಾಚ್ ಆಗ್ತಾ ಇಲ್ಲ ಅಂತ ಹೇಳಿ ಅವರು ಗೊಂದಲಕ್ಕೆ ಈಡಾಗಿದ್ದರು. ಮತ್ತು ಅವರು ಕ್ವಶನ್ ಪೇಪರ್ನ ತಗೊಳಕ್ಕೆ ರೆಫ್ಯೂಸ್ ಮಾಡಿದ್ದಾರೆ. ಸೊ ನಮ್ಮ ಇನ್ವಿಜಿಲೇಟರ್ಸ್ ಹೇಳಿದ್ದಾರೆ, ನಮ್ಮ ಅಸಿಸ್ಟೆಂಟ್ ಕಮಿಷನರ್, ADC ಅವರು ಮತ್ತು ಎಲ್ಲರೂ ತಿಳಿ ಹೇಳಿದ್ರು ಸಹ ಯಾರೂ ಕೇಳಿಲ್ಲ. ಸೊ ಈಗ ನಾವು ಬಂದು ವಿಸಿಟ್ ಮಾಡಿದ್ದೇವೆ, ಅವರಿಗೆ ಅಭ್ಯರ್ಥಿಗಳಿಗೆ ಮನವರಿಕೆ ಮಾಡಿದ್ದೇವೆ. ಆ ಥರ ನಿಯಮ ಇಲ್ಲ. ಈವನ್ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ನಾವು ಮಾತಾಡಿದ್ದೇವೆ. ಅಲ್ಲಿನ ಪ್ರಸನ್ನ ಅವರು, ಡೈರೆಕ್ಟರ್ ಅವರು